ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ತುಂಬ ದಿನ ಆದಮೇಲೆ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಗೋಲ್ಡ್ ಜ್ಯುವೆಲ್ರಿ ಡಿಸೈನ್ಸ್ ಯಾವ ರೀತಿ ಇದೆ ಇವಾಗಿನ ಟ್ರೆಂಡಲ್ಲಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಹಾಗೆ ಡೀಟೇಲ್ ವಿಡಿಯೋ ಕೂಡ ಮಾಡಿದ್ದೀನಿ ಇದರಲ್ಲಿ. ಸೊ ಅದರ ಡಿಸೈನ್ ಏನಾದ್ರು ನಿಮಗೆ ಬೇಕಂದರೆ ನೀವು ಸ್ಕ್ರೀನ್ಶಾಟ್ ತೊಗೋಬೋದು, ಬೇರೆ ಕಡೆ ಬೇಕಿದ್ರೂ ಕಸ್ಟಮೈಸ್ ಮಾಡಿಸ್ಕೋಬೋದು. ತುಂಬಾ ಲೈಟ್ ವೆಯ್ಟು, ತುಂಬ ಗ್ರ್ಯಾಂಡಾಗಿ ಕಾಣುವಂಥದ್ದು. ಇತ್ತೀಚೆಗೆ ಟ್ರೆಂಡಿಂಗಲ್ಲಿ ಓಡ್ತಾ ಇರೋ ಈ ಮುತ್ತಿನ ಸರಗಳು ಸೊ ಸೇಮಲ್ಲೇ ಸಿಲ್ವರಲ್ಲೂ ಬಂದಿದೆ ಇವಾಗೆಲ್ಲ. ಈಗೇನು ನೀವು ನೋಡ್ತಾ ಇದ್ದೀರಾ ಈ ಥರ ಅಲ್ಲಿ ಇತ್ತು. ಸೊ ಅದೇ ನನಗೆ ಅಷ್ಟು ಅನಿಸ್ಲಿಲ್ಲ. ಇದು ಮಾತ್ರ ತುಂಬಾ ಇಷ್ಟ ಆಯಿತು. ಇದು ನೋಡಿ 200 ಗ್ರಾಮ್ ಇರುವಂಥದ್ದು, ಎಷ್ಟು ಚೆನ್ನಾಗಿದೆ ಅಂತ. ಈ ದೇವ್ರನ್ನ ನೀವು ನೋಡ್ತಾ ಇದ್ದರೆ ದೇವಸ್ಥಾನದಲ್ಲಿ ನಮ್ಮದು ರಂಗನಾಥ ಸ್ವಾಮಿ ಇದೇ ಥರನೇ ಈಗ ನೋಡಿ ಈ ಹಾವಿನ ಸರ್ಪದ ಮೇಲೆ ಮಲಗಿರೋದು, 5 ತಲೆ ಇರೋವಂಥದ್ದು. ಸೊ ತುಂಬಾ ಚೆನ್ನಾಗಿದೆ. ಅಲ್ಲಿ ಪಕ್ಕದಲ್ಲಿ ಕೂತಿರೋ ಲಕ್ಷ್ಮಿಯವ್ರು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಡೀಟೇಲಾಗಿ ಏನು 3D ಡಿಸೈನ್ ಇರುವಂತಹ ಪೆಂಡೆಂಟ್, ಅದು ಸೈಡಲ್ಲಿ 2 ಕಡೆನೂ ಆ ಥರ ಹಾಕಿದ್ದಾರೆ. ಮಧ್ಯದಲ್ಲಿ ಮುತ್ತು ಹಾಕಿ ಅದರ ಮಧ್ಯ ಸಣ್ಣ ಸಣ್ಣ ಗೋಲ್ಡ್ ಬೀಡ್ಸ್ ಹಾಕಿದ್ದಾರೆ. ಇದು ಗ್ರೀನ್ ಕಲರ್ ಕ್ರಿಸ್ಟಲಲ್ಲಿ ಇರುವಂಥದ್ದು, ಒರಿಜಿನಲ್ ಕ್ರಿಸ್ಟಲು. ಸೊ ಆ ಪೆಂಡೆಂಟ್ಗೆ ರೆಡ್ ಕಲರ್ ಸ್ಟೋನು ಮತ್ತು ಒಂದು ವೈಟ್ ಕಲರ್ನ ಕೆಳಗಡೆ ಬಾರ್ಡರ್ ರೀತಿ ಕೊಟ್ಟಿದ್ದಾರೆ. ನೀವು ಆ ಡಿಸೈನ್ ನೋಡಿದ್ರೇ ಗೊತ್ತಾಗುತ್ತೆ ಅದು ಎಷ್ಟು ಚೆನ್ನಾಗಿದೆ ಅಂತ. ತುಂಬ ವೆಯ್ಟ್ ಇದೆ. ಅದು ಬೀಡ್ಸು ಸೇರಿ 270 ಗ್ರಾಮ್ ಇರುವಂಥದ್ದು. ಸೊ ಬರೀ ಗೋಲ್ಡ್ ಮಾತ್ರ 200 ಗ್ರಾಮ್ ಇದೆ. ರೇಟ್ ಬಂದು 7,950 ರುಪೀಸ್ ಇವಾಗ. ಸೊ ತುಂಬಾ ಚೆನ್ನಾಗಿದೆ. ಪೆಂಡೆಂಟ್ ಅಂತೂ ನಂಗೆ ತುಂಬ ಇಷ್ಟ ಆಯಿತು. ಈ ಕೆಳಗಡೆ ಏನು ಹಾಕಿದ್ದಾರೆ ಇದಕ್ಕಿಂತ ಪೆಂಡೆಂಟ್ ಸಖತ್ತಾಗಿದೆ. ಸೊ ಅದಾದಮೇಲೆ ಇದೊಂದು ನೋಡಿ, ಟೆಂಪಲ್ ಒಳಗಡೆ ಲಕ್ಷ್ಮಿ ಕೂತಿರೋ ಥರ, ಮಂಟಪ ಒಳಗಡೆ ಲಕ್ಷ್ಮಿ ಕೂತಿರೋ ಥರದ್ದು ಒಂದು ಹಾರಂ ಇತ್ತು. ತುಂಬಾ ಚೆನ್ನಾಗಿತ್ತು. ಕೆಳಗಡೆ ನೋಡಿ ಎಷ್ಟು ಫಿನಿಶಿಂಗ್ ಕೊಟ್ಟಿದ್ದಾರೆ ಅಂದರೆ ಎಲಿಫೆಂಟು ರೌಂಡಕ್ಕೂ ಇರೋ ಥರ ಫಿನಿಶಿಂಗ್ ಕೊಟ್ಟಿದ್ದಾರೆ. ಮಧ್ಯ ಒಂದು ಸಣ್ಣ ಸಣ್ಣ ಮುತ್ತು ಹಾಕಿದ್ದಾರೆ ಗ್ರೀನ್ ಬೀಡ್ಸ್ ಜೊತೆಗೆ. ಮಂಟಪ ಯಾವ ರೀತಿ ಇರುತ್ತೆ ಅದೇ ರೀತಿ 3D ಡಿಸೈನಲ್ಲಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಇದನ್ನು ಹಾಕೋತೀವೋ ಇಲ್ವೋ ಗೊತ್ತಿಲ್ಲ, ಆದರೆ ನೋಡ್ಲಿಕ್ಕಂತೂ ಸಖತ್ತಾಗಿದೆ. ಯಾರಿಗಾರು ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋದಲ್ಲಿ ಬರ್ತಾ ಇರೋ ಜ್ಯುವೆಲ್ರಿ ಸೊ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನೊಂದು ಏನಂದರೆ ನಿಮ್ಗೇನಾದ್ರು ಈ ಥರ ಡಿಸೈನ್ಸ್ ಬೇಕಂದರೆ ಸೊ ಕಸ್ಟಮೈಸ್ ಮಾಡಿಸ್ಕೊಳ್ಳಿ. ನಾನಿಲ್ಲಿ ಶೋ ಮಾಡ್ತಾ ಇರೋದು ಶಾಪ್ ಬಂದುಬಿಟ್ಟು ಮುಖೇಶ್ ಜ್ಯುವೆಲ್ರಿ, ಬಸವೇಶ್ವರ ನಗರ. ಸೊ ತುಂಬಾ ಚೆನ್ನಾಗಿದೆ, ತುಂಬ ಅಟ್ರಾಕ್ಟಿವ್ ಆಗೈತೆ. ಇದು ಅಷ್ಟೇ 150 ಗ್ರಾಮ್ ಮೇಲಿರುವಂಥದ್ದು. ಸೊ ತುಂಬ ಚೆನ್ನಾಗಿದೆ. ಇದು ಬೀಡ್ಸ್ ಎಲ್ಲ ಬಿಟ್ಟು ನಾನು ಹೇಳ್ತಾ ಇದ್ದೀನಿ. ಸೊ ಬೀಡ್ಸ್ ಎಲ್ಲ ಸೇರಿದ್ರೆ 200+ ಇರುವಂಥದ್ದು. ಈ ಮಂಟಪ ಒಂದು ಇದೆಯಲ್ಲ ಅದು ನೋಡಿ, ಅದು ತುಂಬ ಚೆನ್ನಾಗಿದೆ. ಇದು ಹಾರ ಎಲ್ಲಿಗೆ ಹಾಕೋತೀವಲ್ವ ಸೊ ಆ ಥರ ಲಾಂಗ್ ಬರುತ್ತೆ. ಮುತ್ತು ಹಾಗೆ ಗ್ರೀನ್ ಬೀಡ್ಸ್ ಇರುವಂಥದ್ದು. ಸೆಂಟ್ರಲ್ಲಿ ಒಂದೊಂದು ಗೋಲ್ಡ್ ಬೀಡ್ಸ್ ಕೂಡ ಹಾಕಿದ್ದಾರೆ. ಸೊ ಸಖತ್ತಾಗಿದೆ. ನಿಮಗೆ ಬರೀ ಈ ಥರ ಬೀಡ್ಸು ಸರ ಬೇಕು ಅಂದ್ರೂ ಕೊಡ್ತಾರೆ, ಹಾಗೇನಿಲ್ಲ. ಹಿಂದೆಗಡೆ ಥ್ರೆಡ್ ಹಾಕಿರುವಂಥದ್ದು. ಯಾಕೆಂದರೆ ಇದಕ್ಕೆಲ್ಲ ನೀವು ಚೈನ್ ಹಾಕಿಸ್ಕೊತೀನಿ, ಬ್ಯಾಕ್ ಚೈನ್ ಅಂದರೆ ಕಡಿಮೆ ಅಂದ್ರೂ 10ರಿಂದ 12 ಗ್ರಾಮ್ ಬೇಕಾಗುತ್ತೆ. ಸೊ ಹಾಗಾಗಿ ಅದು ಥ್ರೆಡ್ಡೇ ಹಾಕಿದ್ದಾರೆ. ಇದೊಂದು ನೆಕ್ಲೆಸ್ ಇತ್ತು. ನಾನಿವಾಗ ತೋರಿಸ್ತಾ ಇರೋದು ಬಂದು ಫುಲ್ ಈ ಫಂಕ್ಷನ್ಸ್ಗಳಿಗೆ ಬ್ರೈಡಲ್ ಕಲೆಕ್ಷನ್ಸ್ ಅಂತಾರಲ್ಲ, ಸೊ ಆ ಥರ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ತುಂಬಾ ಚೆನ್ನಾಗಿ ಈ ಕೆತ್ತನೆ ಮಾಡಿರುವಂಥ 3D ಡಿಸೈನು. ನೀವು ಮಿಷನಲ್ಲಿ ಬಂದಿರುವಂಥದ್ದು ಒಂದೊಂದು ಶಾಪಲ್ಲಿ ಇರುತ್ತೆ ನೋಡಿ, ಅಷ್ಟು ಲಕ್ಷ್ಮಿ ಕಳೆ ಇರೋದಿಲ್ಲ. ಇದು ನೀವು ಯಾವುದೇ ದೇವ್ರು ತೊಗೊಂಡ್ರು ಅಷ್ಟು ಕಳೆ ಅನಿಸಲ್ಲ. ಇದು ನೋಡಿ ತುಂಬಾ ಚೆನ್ನಾಗಿದೆ, ತುಂಬ ಗ್ರ್ಯಾಂಡಾಗಿ ಕಾಣುವಂಥದ್ದು. ಇವತ್ತು ನೀವೇನು ನೋಡ್ತಾ ಇರೋ ಜ್ಯುವೆಲ್ರಿ ಎಲ್ಲ ವೆಯ್ಟ್ ಇರುವಂಥದ್ದು, ಲೈಟ್ ವೆಯ್ಟ್ ಅಲ್ಲ. ಇದೆಲ್ಲ ಲೈಟ್ ವೆಯ್ಟ್ ಅಂದರೆ ಅದೇ ಬೇರೆ ಥರ ಇರುತ್ತೆ. ಸೊ ಇದೆಲ್ಲ ಲಾಂಗ್ ಹಾರಗಳು, ತುಂಬಾ ಚೆನ್ನಾಗಿದೆ. ಒಂದು ವೇರ್ ಮಾಡಿದ್ರೆ ಸಾಕು. ಒಂದು 10 ಹಾಕೊಳ್ಳೋದಕ್ಕಿಂತ ಒಂದೇ ಹಾಕ್ಕೊಂಡು ಸ್ಯಾರಿ ಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ. ಇಲ್ಲಾಂದರೆ ನೀವು ಪ್ಲೈನ್ ಗೌನ್ ಥರ ಏನಾದ್ರು ಪ್ಲೈನಾಗಿರೋದು ಹಾಕ್ಕೊಂಡ್ರೆ ಫುಲ್ಲಿ ಬ್ಲ್ಯಾಕ್ ಆ ಥರ ಏನಾದ್ರು ಹಾಕೋತೀರ, ಅಥವಾ ಬ್ಲೂ ಡಾರ್ಕ್ ಕಲರ್ ನೀವೇನಾದ್ರು ಡ್ರೆಸ್ ವೇರ್ ಮಾಡಿದ್ರೆ ಅದ್ರ ಮೇಲೆ ಇದನ್ನು ಬರೀ ಫುಲ್ಲು ಕತ್ತಿಗೆ ಈ ಥರ ಹಾಕ್ಕೊಂಡ್ರೆ ಸಾಕು, ಸೂಪರಾಗಿ ಕಾಣುತ್ತೆ. ಸೊ ತುಂಬ ಚೆನ್ನಾಗಿದೆ. ಇದೊಂದು ತುಂಬ ಇಷ್ಟ ಆಯಿತು. ನೋಡಿ ಎಷ್ಟು ನೀಟಾಗಿದೆ. ಆ ಕಡೆ ಈ ಕಡೆ ಪಿಕಾಕ್ ಇದೆ. ಮಧ್ಯದಲ್ಲಿ ನೋಡಿ ತಾವರೆ ಹೂ ಮೇಲೆ ಕೂತ್ಕೊಂಡಿರೋ ಥರ ತುಂಬ ಚೆನ್ನಾಗಿದೆ. ಇದು ವೆಯ್ಟ್ ಬಂದುಬಿಟ್ಟು ನಿಮಗೆ ಕಡಿಮೆನೇ, ಇದು ನೋಡಿದ್ರೆ ಕಡಿಮೆನೇ ಅನಿಸುತ್ತೆ, 87 ಗ್ರಾಮ್ ಇರುವಂಥದ್ದು. ಸೊ ತುಂಬ ಚೆನ್ನಾಗಿದೆ. ಯಾರಿಗಾರು ಬೇಕಂದರೆ ನೀವು ಸ್ಕ್ರೀನ್ಶಾಟ್ ತೊಗೊಂಡು ಕಸ್ಟಮೈಸ್ ಮಾಡಿಸ್ಕೊಳ್ಳಿ. ಇಲ್ಲ ಒಂದು ಸಲ ಶಾಪ್ಗೆ ವಿಸಿಟ್ ಮಾಡಿ. ಅಲ್ಲಿ ಲೈಟ್ ವೆಯ್ಟು ಸಿಗುತ್ತೆ, ವೆಯ್ಟ್ ಇರೋವಂಥದ್ದು ಸಿಗುತ್ತೆ. ಈ ಕಾಸಿನ ಸರ ಲೈಟ್ ವೆಯ್ಟು,
ಇದು 18 ಗ್ರಾಮ್ ಏನೋ ಇದೆ ಅಂತ ಹೇಳಿದ್ರು. ಸೊ ಇವಾಗ ಮತ್ತೆ ಕಾಸಿನ ಸರ ಟ್ರೆಂಡಿಂಗಲ್ಲಿದೆ ಅಲ್ವಾ, ಸೊ ಹಾಗಾಗಿ ಅದೊಂದು ನಿಮಗೆ ತೋರಿಸ್ದೆ ಅಷ್ಟೇ. ಸೊ ನಾನಿವತ್ತು ಏನೇನು ಜ್ಯುವೆಲ್ರಿ ವಿಡಿಯೋ ಹಾಕಿದ್ದೀನಿ ಅದೆಲ್ಲ ಮತ್ತೆ ಒಂದೊಂದು ಫೋಟೋನ ಹಾಕ್ತಾಯಿದ್ದೀನಿ. ಸೊ ನಿಮಗೆ ಬೇಕಂದರೆ ಅದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಇದಂತೂ ನಂಗೆ ತುಂಬ ಇಷ್ಟ ಆಯಿತು. ರಂಗನಾಥ ಸ್ವಾಮಿ ಮಲಗಿರೋದು ಇದ್ರ ಮೇಲೆ, ಹಾವಿನ ಸರ್ಪದ ಮೇಲೆ. ಸೊ 5 ತಲೆ ಹಾವಿರುವಂಥದ್ದು ನೋಡಿ ಎಷ್ಟು ನೀಟಾಗಿದೆ. ನಾನು ಅದನ್ನು ಮುಟ್ಟಿದ್ರೆ ಕರೆಕ್ಟಾಗಿ ಆ ನಾಲ್ಗೆ ಹಾವಿಂದು ಚುಚ್ಚೋ ಥರ ಇರುತ್ತಲ್ವ, ಸೊ ಅದೇ ಥರನೇ ಇದೆ. ತುಂಬ ಖುಷಿ ಆಯಿತು. ಇಷ್ಟು ಸಣ್ಣ ಸಣ್ಣದಾಗಿ ವರ್ಕೆಲ್ಲ ಅಷ್ಟು ನೀಟಾಗಿ ಮಾಡ್ತಾರಲ್ವ ಅಂತ. ಆಮೇಲೆ ಅದೊಂದು ನೋಡಿದ್ರೆ ಮೇಕಿಂಗ್ ಚಾರ್ಜ್ ಎಲ್ಲ ಅಯ್ಯೋ ಪರವಾಗಿಲ್ಲ ಅನಿಸ್ಬಿಡುತ್ತೆ. ಅಷ್ಟು ಡೀಟೇಲ್ ವರ್ಕ್ ಇರೋದ್ರಿಂದನೇ ಈ ಥರ ಮೇಕಿಂಗ್ ಚಾರ್ಜ್ ಎಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಡಿಸೈನ್ ಏನು ಕಾಸಿ ಅದಕ್ಕೆ ಹೇಳೋದು ಎಲ್ಲರೂ ಕಾಸಿ ತಕ್ಕನ ಕಜಾಯ ಅಂತ. ತುಂಬಾ ಡೀಟೇಲ್ ವರ್ಕ್ ಇರುತ್ತೆ, ಸ್ವಲ್ಪ ಮೇಕಿಂಗ್ ಚಾರ್ಜ್ ಕೂಡ ಜಾಸ್ತಿ ಇರುತ್ತೆ. ಸೊ ಅಟ್ರಾಕ್ಟಿವ್ ಪೀಸು, ನ್ಯೂ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.